ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವ ಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರು ಹಿದ, ಮಹಾಮಹಿಮ ಸಂಗನ ಬಸವಣ್ಣ ನನಗೆಯೂ ಗುರು ನಿಮಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಇದೀಗ ಸ್ತ್ರೀ ಕುಲೋದ್ಧಾರಕ, ಮಹಾಮಾನವತಾವಾದಿ, ಜಗಜ್ಯೋತಿ, ವಿಶ್ವಗುರು, ಬಹುಮುಖ ಕ್ರಾಂತಿಯ ಹರಿಕಾರ ಬಸವ ತಂದೆಯನ್ನು ನನ್ನ ಅಂತರಂಗದಲ್ಲಿ ಸ್ಮರಿಸಿಕೊಂಡು ಇಂದಿನ 663ನೇ ಬಸವಜ್ಯೋತಿ ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಮನ್ನಳ್ಳಿ ಮತ್ತು ಜೈರಾಬಾದ್ ಪಟ್ಟಣದ ಸಮಸ್ತ ಹಿರಿಯ ಶಿವಶರಣರು, ಶಿವಶರಣೀಯರಲ್ಲಿ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಹಿರಿಯ ಶರಣಜೀವಿಗಳು ನನಗೆ ಒಂದೇ ಸಮನೆ ದಿಗ್ಭ್ರಮೆ ಆಯಿತು. ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಎಡೆಬಿಡದೆ 663ನೇ ಬಸವ ಜ್ಯೋತಿ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿರುವುದು ಸಾಮಾನ್ಯವಾದಂಥದ್ದಲ್ಲ. ಇದಕ್ಕಿಂತಲೂ ಮುಂಚೆ ಶರಣರಲ್ಲಿ ಪ್ರೇಯರ್ ಮಾಡಿಸಿದ್ರಲ್ಲ, ಇನ್ನೊಂದು 15 ನಿಮಿಷ ಯಾಕೆ ಮಾಡಿಸೋದು ಹೋದ್ರು ಅಂತ ಅನಿಸ್ತಾ ಇತ್ತು. ಅಷ್ಟೊಂದು ಲಯಬದ್ಧವಾಗಿ, ರಾಗಬದ್ಧವಾಗಿ, ಮನಸ್ಸನ್ನ ಮುಟ್ಟುವ ರೀತಿಯಲ್ಲಿ, ನಮ್ಮನ್ನ ಪ್ರಭಾವಿಸುವ ರೀತಿಯಲ್ಲಿ ಆ ಪ್ರೇಯರ್ ನಡೆಸ್ಕೊಟ್ರಲ್ಲ, ನಿಜಕ್ಕೂ ನಾನು ಧನ್ಯ. ಈ ದೇಶದಲ್ಲಿ ನಾವು ಹೆಣ್ಣಾಗಿ ಹುಟ್ಟಿದ್ದೇವಾ ಅಥವಾ ಗಂಡಾಗಿ ಹುಟ್ಟಿದ್ದೇವಾ ಅನ್ನೋದು ಮುಖ್ಯ ಅಲ್ಲ. ಈ ಜಗತ್ತಿನಲ್ಲಿ ನಾವು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ದೇವಾ ಅಥವಾ ಬಡವರ ಮನೆಯಲ್ಲಿ ಹುಟ್ಟಿದ್ದೇವಾ ಅನ್ನೋದು ಮುಖ್ಯ ಅಲ್ಲ. ಈ ಜಗತ್ತಿನಲ್ಲಿ ನಾವು ಉಚ್ಚ ಕುಲದಲ್ಲಿ ಹುಟ್ಟಿದ್ದೇವಾ ಅಥವಾ ತುಚ್ಛ ಕುಲದಲ್ಲಿ ಹುಟ್ಟಿದ್ದೇವಾ ಅನ್ನೋದು ಮುಖ್ಯ ಅಲ್ಲ. ಈ ದೇಶದಲ್ಲಿ ನಾವು ಕಪ್ಪುಗಾಗಿ ಹುಟ್ಟಿದ್ದೇವಾ ಅಥವಾ ಕೆಂಚು ಹುಟ್ಟಿದ್ದೇವಾ ಅನ್ನೋದು ಮುಖ್ಯ ಅಲ್ಲ. ಇಡೀ ಜಗತ್ತಿಗೆ ಮಾದರಿಯಾಗಿರುವಂತಹ, ಇಡೀ ಜಗತ್ತಿನ ಎಲ್ಲ ಜಾತಿ ಮತ ಪಂಗಡದ ಜನರು ಅಪ್ಪಿಕೊಳ್ಳುವಂತಹ ಸಂಪೂರ್ಣವಾಗಿ ವೈಚಾರಿಕ ನೆಲೆಗಟ್ಟಿನ ಮೇಲೇನೆ ರಚನೆಯಾಗಿರ್ತಕ್ಕಂಥ ಬಸವ ಧರ್ಮವನ್ನ ಒದಗಿಸಿಕೊಟ್ಟಿರುವ 12ನೇ ಶತಮಾನದ ಬಸವಾದಿ ಪ್ರಮತರ ಅನುಯಾಯಿಗಳಾಗಿ ಹುಟ್ಟಿರುವುದೇ ನಮ್ಮ ನಿಮ್ಮೆಲ್ಲರ ಅಹೋಭಾಗ್ಯ. ನಾನು ನಮ್ಮ ಕಡೆ ಎಲ್ಲ ನೋಡ್ತೀನಿ, ಯೂಶುವಲಿ ನಮ್ಮ ಕಡೆ ಎಲ್ಲ ಅನುಭವ ಮಂಟಪ ಅಂತ ಬರೆದಿದ್ದಿದೆ, ಇಲ್ಲ ಬಸವ ಮಂಟಪ ಅಂತ ಬರೆದಿದ್ದಿದೆ. ನಾನು ಕೇಳಿದೆ ಬರೋ ಹೊತ್ತಿನಲ್ಲಿ ಶರಣರಿಗೆ, ಚಂದ್ರಶೇಖರ್ ತೂಗಾ ಸರ್ ಅವರಿಗೆ, ಅಲ್ಲಿ ನನ್ನ ಅನುಭವ ಮಂಟಪ ಅದ ಹೆಂಗೆ ಅಂತ. ಇಲ್ಲ, ಅಕ್ಕನ ಬಳಗ ಅಕ್ಕನ ಮಂಟಪ ಅದ ಅಂದ್ರು. ಅದು ಬಹಳ ಆಶ್ಚರ್ಯ ಆಯ್ತು ನನಗೆ. ನಮ್ಮ ಕಡೆ ಎಲ್ಲ ಅನುಭವ ಮಂಟಪ ಅಂತಿದೆ, ಬಸವ ಮಂಟಪ ಅಂತಿದೆ. ತಾವೆಲ್ಲರೂ ಹಿರಿಯ ಶರಣ ಜೀವಿಗಳಿದ್ದೀರಿ. ಹಾಗಾಗಿ ಅಕ್ಕನ ಬಳಗ ಅಂತಕ್ಕಂಥ ಒಂದು ಬಸವ ಭಕ್ತರ ಒಂದು ಬಳಗವನ್ನ ಕಟ್ಕೊಂಡು ನಿರಂತರವಾಗಿ 30 ವರ್ಷಗಳಿಂದ ನೀವೇನು ಈ ಕಾರ್ಯಕ್ರಮವನ್ನ ಅತ್ಯಂತ ನಿಷ್ಠೆಯಿಂದ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ತುಂಬಾ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶ. ವೈರಾಗ್ಯದ ನಿಧಿ ಅಕ್ಕ ಮಹಾದೇವಿಯವರ ಮೂರ್ತಿನೇ ಈ ಮಂಟಪದಲ್ಲಿದೆ.
ಬಹುಶಃ ನಿಮ್ಗೆ ಇರ್ಬೋದು. ಅದಕ್ಕೇನೆ ನೀವು ಇದಕ್ಕೆ ಅಕ್ಕನ ಬಳಗ ಅಂತ ಹೆಸರು ಇಟ್ಕೊಂಡಿದ್ದೀರೇನೋ ಅನ್ಸುತ್ತೆ ನನಗೆ. ಆತ್ಮೀಯ ಶರಣ ಬಂಧುಗಳೇ, ನಮ್ಮ ಸುತ್ತಮುತ್ತ ಏನ್ ಮನೆಗಳು ನಿಂತಿವೆ ಅಲ್ಲ, ಅವು ಬರೀ ಮಣ್ಣಿನ ಮೇಲೆ ನಿಂತಿಲ್ಲ, ಹೆಣ್ಣಿನ ಮೇಲೆ ನಿಂತಿವೆ ಅಂತ. ಹೆಣ್ಣಿಲ್ಲದ ಮನೆ 12ನೇ ಶತಮಾನದ ಬಸವಾದಿ ಪ್ರಮುಖರು ಅನುಭವ ಮಂಟಪದಲ್ಲಿ ವೈರಾಗ್ಯದ ನಿಧಿ ಅಕ್ಕ ಮಾದೇವಿಯವರಿಗೆ ಎಂಥ ಸ್ಥಾನಮಾನವನ್ನ ಕೊಟ್ಟರು, ಯಾವ ರೀತಿ ಗೌರವವನ್ನ ಕೊಟ್ಟರು, ಸ್ತ್ರೀ ಸ್ವಾತಂತ್ರ್ಯಕ್ಕೆ ಯಾವ ರೀತಿ ಮಹತ್ವವನ್ನ ಕೊಟ್ಟರು. ದುರಾದೃಷ್ಟವಶಾತ ಇಂದಿನ ಆಧುನಿಕ ಯುಗದಲ್ಲಿ ಮನುಷ್ಯ ದಾರಿ ತಪ್ಪಿ ಭೌತಿಕ ವಸ್ತುಗಳಲ್ಲಿ ಸುಖ ಹುಡುಕ್ತಾ 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 ಒಂದು ಹಿಂದಿ ಚಲನಚಿತ್ರದಲ್ಲಿ ಒಂದು ಸಾಂಗ್ ಬರುತ್ತೆ, ಜಿಂದಗಿ ಕಿ ತಲಾಶ್ ಮೇ ಮೌತ್ ಕೆ ಕಿತನೆ ಕರೀಬ್ ಆ ಗಯೇ ಹಮ್ ಅಂತ. ಭೌತಿಕ ವಸ್ತುದಲ್ಲಿ ಸುಖ ಹುಡುಕ್ತಾ ಹುಡುಕ್ತಾ ಬಂದಿದ್ದೇವೆ. ಸುಖ ಬಂದಾಗ ಹಿಗ್ತಾ ಇದ್ದೇವೆ, ದುಃಖ ಬಂದಾಗ ಕುಗ್ಗುತ್ತಾ ಇದ್ದೇವೆ. ಆದ್ರೆ ನಮ್ಮ ಬಸವಾದಿ ಪ್ರಮುಖರ ಅನುಯಾಯಿಗಳಾಗಿರ್ತಕ್ಕಂಥ ನಾವು ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಬಂಡೆಗಲ್ಲಿನಂತಹ ನಿಶ್ಚಲವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿಯನ್ನ ಇಟ್ಕೊಂಡಿರ್ಬೇಕಾಗಿದೆ. ಅವಾಗ ನಾವು ಬಸವಾನುಯಾಯಿಗಳು ಅನಿಸ್ಕೊಳ್ಳಿಕ್ಕೆ ಯೋಗ್ಯರು. ಸುಖ ಬಂದ ತಕ್ಷಣ ಹಿಗ್ಗೋದು, ದುಃಖ ಬಂದ ತಕ್ಷಣ ಕುಗ್ಗೋದು ಇದು ಶರಣರಿಗೆ ಸಲ್ಲದ ವಿಷಯ. ಅದಕ್ಕೆ ಅಕ್ಕಮಹಾದೇವಿಯವರು ಒಂದು ವಚನ ಹೇಳ್ತಾರೆ, ಅವ್ರು ಸುಖ ಕೇಳ್ಕೊಂಡಿಲ್ಲ ಶರಣರು ದೇವರ ಮುಂದೆ ಕೈ ಚಾಚಿ ಯಾವತ್ತೂ ನನಗೆ ಅದು ಕೊಡು, ನನಗೆ ಇದು ಕೊಡು ಅಂತ ಅವ್ರು ಬೇಡ್ಕೊಂಡೇ ಇಲ್ಲ. ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವೂ ಮರೆಯಬೇಕು ಅಂತ ಸ್ಪಷ್ಟವಾಗಿ ಹೇಳ್ಬೇಕಿತ್ತು. ಇಷ್ಟಲಿಂಗ ಪೂಜೆ ಆದರೂ ಬಿಟ್ಬಿಡ್ರಿ, ನಿಮ್ ಕಾಯಕಕ್ಕೆ ಕುಂಠಿತ ಆಗ್ತಾ ಇದ್ರೆ ಅಂತ ಹೇಳಿದ್ರು. ಅಕ್ಕ ಮಹಾದೇವಿ ಏನ್ ಕೇಳ್ಕೊತಾರೆ ಚನ್ನಮಲ್ಲಿಕಾರ್ಜುನನಿಗೆ, ಮನೆಗೆ ತಿರುಗಿ ಕೈವಟ್ಟಿ ಬೇಡುವಂತೆ ಮಾಡಯ್ಯ ತಂದೆ, ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ ತಂದೆ, ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ ತಂದೆ, ನೆಲಕ್ಕೆ ಬಿದ್ದೊಡೆ ನಾನೆತ್ತಿಕೊಳ್ಳುವುದಕ್ಕಿಂತ ಮುಂಚೆ ನಾಯಿ ಎತ್ತುಕೊಂಡು ಹೊಂತೆ ಹೋಗು ಮಾಡ ಚನ್ನಮಲ್ಲಿಕಾರ್ಜುನ ಅಂತ ಕೇಳಿದ್ದಾರೆ. ಸುಖ ಯಾವತ್ತೂ ಕೇಳಿಲ್ಲ, ದುಃಖ ಕೇಳಿದ. ದೇವರಿಗೆ ಚಾಲೆಂಜ್ ಮಾಡಿದ್ದು, ಎಷ್ಟು ಕಷ್ಟ ಕೊಡ್ತಿ ಕೊಡು, ಎಷ್ಟು ದುಃಖ ಕೊಡ್ತಿ ಕೊಡು, ಅದನ್ನ ಫೇಸ್ ಮಾಡ್ತೀನಿ. ಅಮೂಲ್ಯವಾಗಿರ್ತಕ್ಕಂಥ ಮನುಷ್ಯ ಬದುಕನ್ನ ಕೊಟ್ಟಿರ್ತಕ್ಕಂಥ ನಿನಗೆ ಇದಕ್ಕಿಂತ ದೊಡ್ಡದು ಏನ್ ಬೇಡ್ಲಿ? ಅಮೂಲ್ಯವಾಗಿರ್ತಕ್ಕಂಥ ಬದುಕನ್ನೇ ಕೊಟ್ಟು ಬಿಟ್ಟ ಮೇಲೆ ಇದಕ್ಕಿಂತ ದೊಡ್ಡದು ಏನ್ ಬೇಡ್ಲಿ ನಾವು? ಹಾಗಾಗಿ ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನೇ ನೆನೆಯುವುದು, ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನೇ ನೆನೆಯುವುದು, ಲಿಂಗಾರ್ಚನೆ ಮಾಡುವಲ್ಲಿ ಬಸವಣ್ಣನೇ ನೆನೆಯುವುದು, ಜಂಗಮಾರ್ಚನೆ ಮಾಡುವಲ್ಲಿ ಬಸವಣ್ಣನೇ ನೆನೆಯುವುದು. ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು, ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವೆಂದು, ಇದು ಕಾರಣ ಬಸವಣ್ಣ 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 ಎನ್ನುತ್ತಿರ್ತಲೋ ಕಲಿ ದೇವರ ದೇವ ಅಂತ ಮಡಿವಾಳ ಮಾಚಿದೇವರು ವಚನವನ್ನ ಬರೀತಾರೆ. ಎಂತ ಒಂದು ಧೀಮಂತಿಕೆಯ ಶರಣರಿದ್ರು, ಎಷ್ಟು ದಿಟ್ಟ, ನೇರ ನಡೆ, ನೇರ ನುಡಿ. ಅದಕ್ಕೇನೆ ಬಸವ ಧರ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಭಕ್ತಿ ಮಾಡಬೇಕು ಅಂತ. ಬಸವಣ್ಣನವರಿಗೆ ಭಕ್ತಿ ಭಂಡಾರಿ ಅಂತಾನೆ ಕರಿತೇವೆ. ಅವರು ಸಮಕಾಲೀನ 776 ಅಮರ ಗಣಗಳು, ಸಮಕಾಲೀನ ಶಿವಶರಣ. ಬಸವಣ್ಣನವರು ಏನಂತ ಕರೆದ್ರು? ಭಕ್ತಿ ಭಂಡಾರಿ. ಭಕ್ತಿಯ ಭಂಡಾರವೇ ತುಂಬಿಕೊಂಡಿರ್ತಕ್ಕಂಥವ್ರು. ಅದಾಗ್ಯೂ ಬಸವಣ್ಣನವರು ಒಂದ್ ಕಡೆ ಏನ್ ಹೇಳ್ಕೊತಾರೆ ಗೊತ್ತಾ? ಭಕ್ತಿ ಎಂಬುದು ಮಾಡಬಾರದಯ್ಯ, ಗರಗಸದಂತೆ ಹೋಗುತ್ತಾ ಕೊಯ್ಯುತ್ತದೆ, ಬರುತ್ತಾ ಕೊಯ್ಯುತ್ತದೆ ಅಂತ ಹೇಳ್ತಾರೆ. ಭಕ್ತಿ ಅಂದ್ರೆ ದಿನಕ್ಕೆ 3 ಸಲ ಪೂಜೆ ಮಾಡೋದಷ್ಟೇ ಭಕ್ತಿ ಅಲ್ಲ. ಬಹಳ ಸ್ಪಷ್ಟವಾಗಿ ಬಸವಣ್ಣವರು ಹೇಳಿದ್ದಾರೆ, ಭಾವ ಶುದ್ಧವಾಗಿಪ್ಪುದೇ ಗುರು ಪೂಜೆ, ಜ್ಞಾನ ಶುದ್ಧವಾಗಿಪ್ಪುದೇ ಲಿಂಗ ಪೂಜೆ. ಭಾವ ಶುದ್ಧಿಲ್ಲದೆ ಎಷ್ಟೇ ಪೂಜೆ ಪುನಸ್ಕಾರ
ಏನೇ ಮಾಡಿದ್ರು ಅದು ಮರುಭೂಮಿಯಲ್ಲಿ ನೀರು ಹೊಯ್ದಂತೆ ನಿರರ್ಥಕ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಾವಶುದ್ಧ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏನಪ್ಪ ಭಕ್ತಿ ಅಂದ್ರೆ? ನಮ್ಮ ಭಕ್ತಿ ನಮ್ಮ ದೇವರಿಗೆ ಸಮರ್ಪಣೆ ಆಗ್ಬೇಕಾದ್ರೆ, ಬಸವಣ್ಣನವರಿಗೆ ಸಮರ್ಪಣೆ ಆಗ್ಬೇಕಾದ್ರೆ, ಕೂಡಲ ಸಂಗಮ ದೇವರಿಗೆ ಸಮರ್ಪಣೆ ಆಗ್ಬೇಕಾದ್ರೆ ಭಾವಶುದ್ಧಿಯಿಂದ ಭಕ್ತಿಯನ್ನ ಮಾಡುವುದು. ಇದು ಅಷ್ಟು ಸುಲಭದ ಮಾತಲ್ಲ. ಬಸವಣ್ಣನವರೇ ಭಕ್ತಿ ಎಂಬುದು ಮಾಡಬಾರದು ಅಂತ ಹೇಳ್ಕೊಂಡಿದ್ಮೇಲೆ ಇನ್ನು ನಮ್ಮ ನಿಮ್ಮದು ಪಾಡೆ. ಭಕ್ತಿ ಅಂದ್ರೆ ಏನ್ ಹೇಳ್ತಾರೆ ಅವರು? ಭಾವಶುದ್ಧಿ ಅಂದ್ರೆ ಬೇರೆ ಏನೂ ಅಲ್ಲ, ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸು, ನಿಷ್ಕಲ್ಮಶವಾಗಿರ್ತಕ್ಕಂಥ ಮನಸ್ಸು, ನೀರಿನಂತ ಮನಸ್ಸು, ಹಾಲಿನಂತ ಮನಸ್ಸು, ಕೂಸಿನಂತ ಮನಸ್ಸು, ಪ್ರಾಂಜಲವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿ. ಇದಕ್ಕೆ ಭಕ್ತಿ ಎಂದು. ಪರಿಶುದ್ಧ ಮನಸ್ಸು ಅಂದ್ರೆ ಏನು? ಜೀವನದಲ್ಲಿ ನನಗೆ ಏನೆಲ್ಲ ಸಿಗಬೇಕು ಅಂತ ನಾವು ಬಯಸ್ತಾ ಇದ್ದೇವೋ ಅದು ನಮ್ಮ ನೆರೆಹೊರೆಯವರಿಗೆಲ್ಲ ಸಿಗಲಿ, ಅವರು ನನ್ನ ಹಾಗೆ ಸುಖ, ಶಾಂತಿ, ನೆಮ್ಮದಿ, ಸಂತೃಪ್ತಿಯ ಬದುಕನ್ನ ಬದುಕಲಿ ಅಂತ ನಾನು ಏನ್ ಬಯಸ್ತಾ ಇದ್ದೀನಿ. ನನಗೇನ್ ಸಿಗ್ತದೆ? ಸುಖ, ಶಾಂತಿ, ತೃಪ್ತಿ, ಸಮಾಧಾನ, ನೆಮ್ಮದಿ ಸಿಗ್ತದಲ್ಲ, ಅದು ನನ್ನ ನೆರೆಹೊರೆಯವರಿಗೆ ಎಲ್ಲರಿಗೂ ಸಿಗಲಿ. ನಾನು, ನನ್ನದು, ನನ್ನಿಂದಲೇ, ನಮ್ಮಿಂದಲೇ ಅನ್ನೋ ಅಹಂಭಾವಕ್ಕೆ ವಚನ ಸಾಹಿತ್ಯದಲ್ಲಿ ಸ್ಥಾನವೇ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಾನೇ ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಕಿರಿಯನು. ಇಂತಹ ಕಿಂಕರ ಮನೋಭಾವನೆ ಬಸವಣ್ಣನವರಿಗೂ ಇತ್ತು, ಅವರ ಸಮಕಾಲೀನ ಶಿವಶರಣರಿಗೂ ಇತ್ತು. ಎಳ್ಳಷ್ಟು ಅಹಂಕಾರದ ಲವಲೇಶವೂ ಇಲ್ಲದ ಪ್ರಾಂಜಲವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿ, ಸತ್ಯ ಶುದ್ಧ ಕಾಯಕ ಮಾಡಿಕೊಂಡು ಬದುಕ್ತಕ್ಕಂಥ ಆ ಮಾನಸಿಕ ಸ್ಥಿತಿ ಬಸವಣ್ಣನವರದಾಗಿತ್ತು, ಅವರ ಸಮಕಾಲೀನ ಶಿವಶರಣರದಾಗಿತ್ತು. ಅದಕ್ಕೇನೆ ಜೀವನ ಬಹಳ ಸುದೀರ್ಘವಾದದ್ದೇನಲ್ಲ. ಬಸವಣ್ಣವರು ಅದಕ್ಕೆ ಒಂದು ವಚನದಲ್ಲಿ ಹೇಳ್ತಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನ್ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಅಂತ. ಈ ಕ್ಷಣದಿಂದಲೇ, ಈಗಿನಿಂದಲೇ, ಇಂದಿನಿಂದಲೇ ನಮ್ಮ ಕೂಡಲ ಸಂಗಮ ದೇವನನ್ನ ಪೂಜಿಸಿ ಅದರ ಫಲ ಪ್ರಾಪ್ತಿಯನ್ನ ಮಾಡ್ಕೋ. ಇಡೀ ಜಗತ್ತಿಗೆ ಎಂತ ಪರಿಕಲ್ಪನೆಗಳನ್ನ ಕೊಟ್ಟರು ಬಸವಾದಿ ಪ್ರಮಥರು. ಜಂಗಮ ಅನ್ನುವ ಪರಿಕಲ್ಪನೆ, ಕಾಯಕ ಅನ್ನುವ ಪರಿಕಲ್ಪನೆ, ದಾಸೋಹ ಅನ್ನುವ ಪರಿಕಲ್ಪನೆ, ಎಲ್ಲರೂ ಅನುಕರಣೆಯ ಯೋಗ್ಯವಾಗಿರ್ತಕ್ಕಂಥದ್ದು. ಅನುಕರಣೆಗೆ ಅನ್ಫಾರ್ಚುನೇಟ್ಲಿ ಇವತ್ತು ಏನಾಗ್ತಾ ಇದೆ ಅಂದ್ರೆ, ನಮ್ಮ ಮನೆಯಲ್ಲಿ ಎಲ್ಲ ಸೆಟ್ಸ್ಗಳಿವೆ. ಸೋಫಾ ಸೆಟ್ ಇದೆ, ಡೈನಿಂಗ್ ಟೇಬಲ್ ಸೆಟ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಸೆಟ್ ಇದೆ. ಅನ್ಫಾರ್ಚುನೇಟ್ಲಿ ನಮ್ಮ ಮನೆಯಲ್ಲಿರೋರು ಮೈಂಡ್ ಸೆಟ್ ಕರೆಕ್ಟ್ ಇರಬೇಕು. ಮೈಂಡ್ ಸೆಟ್, ಪಾಸಿಟಿವ್ ಮೈಂಡ್ ಸೆಟ್, ಧನಾತ್ಮಕ ಮಾನಸಿಕ ಸ್ಥಿತಿ, ಸರಳವಾಗಿರ್ತಕ್ಕಂಥ ಬದುಕನ್ನ ಬದುಕ್ತಕ್ಕಂಥದ್ದು, ಎಲ್ಲರಿಗೂ ಮಾದರಿಯಾಗಿರ್ತಕ್ಕಂಥ ಬದುಕನ್ನ ಬದುಕ್ತಕ್ಕಂಥದ್ದು. ಒಬ್ಬ ಮನುಷ್ಯ ಸಾರ್ಥಕ ಬದುಕನ್ನ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಸರ್ವಕಾಲಿಕ ಶಾಶ್ವತವಾಗಿರ್ತಕ್ಕಂಥ ಮೌಲ್ಯವುಳ್ಳ ಕನ್ನಡ ಸಾಹಿತ್ಯದ ಮೂರನೇ ಗಣ್ಣು ಅಂತ ಕರೆಸ್ಕೊಳ್ತಕ್ಕಂಥ ವಚನ ಸಾಹಿತ್ಯವನ್ನ ನಮಗೆ ಧಾರೆ ಅಂತ ಕೊಟ್ಟಿದ್ದಾರೆ.
ಒಂದೊಂದು ವಚನದ ಮೇಲೆ PhD ಮಾಡುವಂತಹ ಅರ್ಥಗರ್ಭಿತವಾಗಿರ್ತಕ್ಕಂಥ ಶ್ರೀ ಸಾಮಾನ್ಯನಿಗೂ ಅತ್ಯಂತ ಸುಲಭವಾಗಿ ಅತ್ಯಂತ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಅಚ್ಚ ಕನ್ನಡದಲ್ಲಿ ಸುಲಿದ ಬಾಳೆಹಣ್ಣಿನಂತೆ ಉಷ್ಣ ಬೀಳಿದ ಹಾಲಿನಂತೆ ಸುಲಭವಾಗಿ ನಮಗೂ ನಿಮಗೂ ಅರ್ಥವಾಗುವಂತೆ ಯಾವುದೇ ನಿಗೂಢವಾಗಿರ್ತಕ್ಕಂಥ ಅರ್ಥವನ್ನ ಇರಲಾರ್ದೇನೆ ನಮಗೆಲ್ಲರಿಗೂ ಬಹಳ ಚೆನ್ನಾಗಿ ಅರ್ಥ ಆಗುವ ರೀತಿಯಲ್ಲಿ ವಚನ ಸಾಹಿತ್ಯವನ್ನ ನಮಗೆ ಬರೆದುಕೊಟ್ಟಿದ್ದಾರೆ. ಇವತ್ತು ಆ ವಚನ ಸಾಹಿತ್ಯ ನಮಗೂ ನಿಮಗೂ ಓದ್ಲಕ್ ಸಿಗ್ತಾ ಇದೆ ಅಂದ್ರೆ ಅದ್ರ ಹಿಂದೆ ಒಂದು ಕಾಣದ ಕೈ ಕೆಲಸ ಮಾಡಿದೆ. ತಮಗೆಲ್ಲರಿಗೂ ಗೊತ್ತು. ಫಗು ಹಳಕಟ್ಟಿಯೋ, ಫಕೀರಪ್ಪ ಗುಂಡಪ್ಪ ಹಳಕಟ್ಟಿಯೋ ತನ್ನ ಮನೆ ಮಠ ಎಲ್ಲವೂ ಮಾರಿ ಇಡೀ ನಾಡಿನಾದ್ಯಂತ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಮನೆಗೂ ತಿರುಗಿ ದೇವ್ರ ಜಿಗಿರ್ಲಿ ಮೇಲೆ ಸುತ್ತಿಟ್ಟಿರ್ತಕ್ಕಂಥ ವಚನ ಸಾಹಿತ್ಯದ ಕಟ್ಟುಗಳನ್ನ ಸಂಕಲನ ಮಾಡಿ 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 ಅಳಿದುಳಿದು ಕಲ್ಯಾಣ ಕ್ರಾಂತಿಯ ನಂತರ ಉಳಿದಿರ್ತಕ್ಕಂಥ ಎಲ್ಲ ವಚನ ಸಾಹಿತ್ಯದ ಕಟ್ಟುಗಳನ್ನ ಒಂದ್ ಕಡೆ ಶೇಖರಣೆ ಮಾಡಿ ನಮ್ಗೆ ಇವತ್ತು ಓದ್ಲಿಕ್ಕೆ ಒದಗಿಸಿಕೊಟ್ಟಿದ್ದಾರೆ. ನಾವು ಫಗು ಹಳಕಟ್ಟಿಯವರಿಗೂ ಎಷ್ಟು ಸ್ಮರಿಸಿಕೊಂಡ್ರು ಕಡಿಮೆ. ಇನ್ನೊಂದು ಹೆಸರು ಬರುತ್ತೆ, ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ. ಅವರು ಬಸವ ಜಯಂತಿ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಮ್ಮ ಕಡೆ ಎಲ್ಲ ಏನ್ ತಿಳ್ಕೊಂಡಿದ್ರು ಅಂದ್ರೆ ಬಸವಣ್ಣ ಅಂದ್ರೆ ಎತ್ತಿಗೆ ತಿಳ್ಕೊಂಡಿದ್ರು. 1913ರಲ್ಲಿ ಅಥೆಂಟಿಕ್ ಆಗಿ ಬಸವ ಜಯಂತಿ ಆಚರಣೆ ಮಾಡ್ತಕ್ಕಂಥ ಪರಿಪಾಠ ಪ್ರಾರಂಭವಾಗಿದ್ದೇ ಹರ್ಡೇಕರ್ ಮಂಜಪ್ಪನವರಿಂದ. ಕರ್ನಾಟಕದ ಗಾಂಧಿ ಅಂತ ಕರೀತಾರೆ ಅವರಿಗೆ. ಅವರಿಗೆ ತಾಯಿ ಯಾರು ಅಂತ ಗೊತ್ತಿತ್ತು, ತಂದೆ ಯಾರು ಅಂತ ಗೊತ್ತಿರಲಿಲ್ಲ. ಒಂದ್ಸಲ ಅವ್ರ ಕೈಗೆ ಒಂದು ವಚನ ಸಿಕ್ತು, ದಾಸಿಯ ಪುತ್ರನಾದರೇನು ವೇಷಿಯ ಪುತ್ರನಾದರೇನು, ಲಿಂಗ ದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವಶರಣನೇ ಸಾಕ್ಷಾತ್ ಶಿವನೇ ಅಂತಕ್ಕಂಥ ಒಂದು ವಚನ ಸಿಕ್ತು. ಧಾರವಾಡದ ಮೃತ್ಯುಂಜಯ ಅಪ್ಪುಗಳ ಹತ್ತಿರ ಹೋಗ್ತಾರೆ, ತೋರಿಸ್ತಾರೆ, ದಲಿತು ವೇಶ್ಯೆಯ ಮಗ, ನೋಡ್ರಿ ವಚನ. ದಾಸಿಯ ಪುತ್ರನಾದರೇನು ವೇಶ್ಯ ಪುತ್ರನಾದರೇನು, ಶಿವದೀಕ್ಷೆಯಾದ ಬಳಿಕ. ಅವ್ರನ್ನು ಭಯ ಮಾಡ್ತಾರೆ. ನೋಡಪ್ಪ, ನೀನು ಹಠ ಮಾಡ್ತಾ ಇದ್ದಿ, ನಿನ್ನ ಲಿಂಗ ದೀಕ್ಷೆ ಕೊಡ್ತೀನಿ, ಶಿವ ದೀಕ್ಷೆ ಕೊಡ್ತೀನಿ, ಲಿಂಗ ದೀಕ್ಷೆ ಕೊಡ್ತೀನಿ, ಬೆಳಗಾಗಷ್ಟೇ ನೀನು ಇರ್ಬಾರ್ದು ನೋಡು. ಯಾಕಂದ್ರೆ ನಮ್ಮ ಲಿಂಗ ಸಮುದಾಯ ಗೊತ್ತಾಯ್ತು ಅಂದ್ರೆ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಅಂತ ಭಯದ ವಾತಾವರಣದಲ್ಲಿ ಇವತ್ತು ಈ ಬಸವ ಜಯಂತಿಗೆ ಒಂದು ಕಾಯಕಲ್ಪವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಹರ್ಡೇಕರ್ ಮಂಜಪ್ಪನವರ ಕೊಡುಗೆ ಅತ್ಯಂತ ಅಪಾರ. ನಾನು ನೋಡಿದೆ, ಆಕ್ಚುಲಿ ಒಂದು ವೇದಿಕೆ ಕಾರ್ಯಕ್ರಮ ಅಂದ್ರೆ ನೋಡಿ ಯಾವ ರೀತಿ ಶಿಸ್ತು ಅಂದ್ರೆ RSS ನಲ್ಲಿ ಯಾವ ರೀತಿ ಶಿಸ್ತು ಇರ್ತದಲ್ಲ ಆ ರೀತಿಯ ಶಿಸ್ತು. ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೋಗಿದ್ದೀನಿ. ಆ ವೇದಿಕೆ ಹೆಂಗಿರುತ್ತೆ ಅಂದ್ರೆ ಒಂದು ವಿರಾಟ ಸ್ವರೂಪದ ವೇದಿಕೆ. ಅದ್ರ ಮೇಲೆ 3 ಲೇಯರ್ ಚೇರ್ಗಳು ಇರ್ತವೆ. 1 ಲೇಯರ್ 2 ಲೇಯರ್ 3 ಲೇಯರ್. ಅವರೆಲ್ಲರಿಗೂ ಶಾಲು ಹಾರ ತುರಾಯಿ ಸನ್ಮಾನ. ಯಾವ ಉದ್ದೇಶವನ್ನ ಇಟ್ಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತೋ ಆ ಉದ್ದೇಶನೇ ಬುಡಮೇಲಾಗಿ ಹೋಗಿತ್ತು. ಯಾರಿಗೆ ಈ ಒಂದು ವಿಷಯದ ಮೇಲೆ ಉಪನ್ಯಾಸ ಮಾಡ್ಲಿಕ್ಕೆ ಕರೆದಿರ್ತಾರೋ ಅವ್ರಿಗೆ ಒಂದು ತಾಸು ಅಂತ ನಿಗದಿ ಮಾಡಿರ್ತಕ್ಕಂಥದ್ದು 10 ನಿಮಿಷ ಮಾತಾಡಿಸಿ. ಯಾವುದೇ ವೇದಿಕೆ ಕಾರ್ಯಕ್ರಮ ಇರಲಿ ಅದರಿಂದ ಒಂದು ಘನವಾಗಿರ್ತಕ್ಕಂಥ ಉದ್ದೇಶ ಇರುತ್ತೆ. ಆ ಉದ್ದೇಶ ಈಡೇರ್ತಕ್ಕಂಥ ಕೆಲಸ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಬಿಫೋರ್ ಇಂಡಿಪೆಂಡೆಂಟ್ 1947ಕ್ಕಿಂತ ಮುಂಚೆ ಕಾಂಗ್ರೆಸ್ಸಿನ ಪ್ರತಿ ವರ್ಷ ಒಂದು ಅಧಿವೇಶನ ನಡೀತಿತ್ತು. ಅದಕ್ಕೊಬ್ಬರು ಅಧ್ಯಕ್ಷರು ಇರ್ತಿತ್ತು. ಅದು ಅಧ್ಯಕ್ಷ ಪದವಿ ಅಂದ್ರೆ ಬಹಳ ಹೆಗ್ಗಳಿಕೆ ಅದು. ಬಟ್ ಮಹಾತ್ಮ ಗಾಂಧೀಜಿ ಅವರಾಗಿದ್ದು ಒಂದೇ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು. ಅದು 1924 ಬೆಳಗಾವಿದಾಗ ನಡೆದಿತ್ತು. ಆ ಸೆಷನ್ ನಿಂದು ಊಟೋಪಚಾರದ ವ್ಯವಸ್ಥೆ ನೋಡ್ಕೊಳ್ಳಿಕ್ಕೆ ಯಾರಿಗೆ ವಹಿಸ್ಕೊಟ್ಟಿದ್ರು ಅಂದ್ರೆ ಹರ್ಡೇಕರ್ ಮಂಜಪ್ಪನವರಿಗೆ ವಹಿಸ್ಕೊಟ್ಟಿದ್ರು. ಮಹಾತ್ಮ ಗಾಂಧೀಜಿ ಅವರು ಆ ವ್ಯವಸ್ಥೆಯನ್ನ ನೋಡಿ ನಿಬ್ಬೆರಗಾಗ್ಬಿಟ್ಟು ಯಾರು ಈ ವ್ಯವಸ್ಥೆ ಮಾಡಿದ್ದು ಅಂತ ನೀಟ್ ಅಂತ ವ್ಯವಸ್ಥಿತವಾಗಿರ್ತಕ್ಕಂಥ ಊಟೋಪಚಾರದ ಪದ್ಧತಿ, ಆಹಾರದ ಒಂದು ನೋಡತಕ್ಕಂಥದ್ದನ್ನ ಅವರಿಗೆ ವಹಿಸಿಕೊಟ್ಟಿದ್ರು. ಈ ತರಹದ
ಅಂತ ಶಿವಶರಣರು ನಾವು ಸಾರ್ಥಕ. ಫಸ್ಟ್ ಆಫ್ ಆಲ್ ನಾವು ಎಲ್ಲಿ ಎಡುತ್ತಾ ಇದ್ದೇವೆ, ಯಾಕೆ ನಮಗೆ ಸುಖ ಬಂದಾಗ ಹಿಗ್ತಾ ಇದ್ದೇವೆ, ದುಃಖ ಬಂದಾಗ ಕುಗ್ತಾ ಇದ್ದೇವೆ ಅಂದ್ರೆ ಸ್ವಲ್ಪ ಅಜ್ಞಾನ ಇದೆ ನಮ್ಮ ಹತ್ರ, ನಾನು ನೀವು. ಏನು ಅಂದ್ರೆ, ಯಾರು ಜೀವನ ಎಂದರೇನು, ಜೀವನದ ಮೂಲಭೂತ ಉದ್ದೇಶ ಏನು, ನಾನು ಈ ಧರೆಗೆ ಏಕೆ ಹುಟ್ಟಿ ಬಂದಿದ್ದೇನೆ ಅನ್ನೋದನ್ನ ಯಾರು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾರೋ ಅವರಿಗೆ ದುಃಖ ದುಮ್ಮಾನಗಳು ಯಾವತ್ತೂ ವಿಚಲಿತಗೊಳಿಸುವುದಿಲ್ಲ. ಅವರೆಂದೂ ದುಃಖ ಬಂದಾಗ ಕುಗ್ಗುವುದಿಲ್ಲ, ಸುಖ ಬಂದಾಗ ಹಿಗ್ಗುವುದಿಲ್ಲ. ನಂಬಿಕೆ, ಭಕ್ತಿ ಮಾಡಬೇಕು, ಪರಿಶುದ್ಧವಾದ ಮನಸ್ಸಿಕ್ಬೇಕು, ಸತ್ಯ ಶುದ್ಧ ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು, ಜಂಗಮರ ಸೇವೆ ಮಾಡಬೇಕು. ಜಂಗಮದ ಸೇವೆ ಅಂದ್ರೆ ಕಾವಿಧಾರಿಗಳ ಸೇವೆ ಅಷ್ಟೇ ಅಲ್ಲ. ಜಂಗಮ ಅನ್ನುವ ಪರಿಕಲ್ಪನೆಯನ್ನು ಬಸವಣ್ಣವರು ಕೊಟ್ಟರಲ್ಲ, ಅದಕ್ಕೆ ವ್ಯಾಪಕವಾಗಿರ್ತಕ್ಕಂಥ ಅರ್ಥ ಇದೆ. ಕಾವಿಧಾರಿಗಳಿಗೆ ಜಂಗಮ ಅಂತ ಕರೆದಿಲ್ಲ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಯಾಕೆ ಹೇಳಿದ್ರು ಅವರು? ಇದು ಗುಡಿ ಗುಂಡಾರವನ್ನ ಕಟ್ಟುವುದನ್ನು ನೋಡಿ ಸೋಲಾಪುರ ಸಿದ್ದರಾಮೇಶ್ವರಿ ಗುಡಿ ಗುಂಡಾರಗಳನ್ನ ಕಟ್ತಕ್ಕಂಥದ್ದು ಬಹಳ ಶೋಕಿತ್ತು. ಅಲ್ಲಮ ಪ್ರಭುದೇವರು ಯೋಮಕಾಯ ಸಿದ್ಧಿ, ಅವ್ರಿಗೆ ಗೊತ್ತಾಯ್ತು ಸೋಲಾಪುರದಾಗೆ ಬಡ್ಡ ಇಲ್ಲೇನ್ ಕಲ್ ಕಡಿಲತ್ತಿದಿ, ಬಾ ಅಲ್ಲಿ ಬಸವಣ್ಣ ಬಂದನ್ ಕಲ್ಯಾಣದಲ್ಲಿ ಅಂತ. ಎಷ್ಟು ಗೌರವ! ಶಿವಯೋಗಿ ಸಿದ್ದರಾಮೇಶ್ವರರು ಬಸವಣ್ಣನವರ ಸೋದರಳಿಯ ಚನ್ನ ಬಸವಣ್ಣನಕ್ಕಿಂತ ಹಿರಿಯರು. ಶಿವಯೋಗಿ ಸಿದ್ದರಾಮೇಶ್ವರಿಗೆ ದೀಕ್ಷೆ ಕೊಟ್ಟವರು ಯಾರು? ಬಸವಣ್ಣನ ಸೋದರಳಿಯ ಚಿನ್ಮಯ ಜ್ಞಾನಿ ಷಟಸ್ಥಲ ಚಕ್ರವರ್ತಿ. ನಾವಾದ್ರೆ ಏನ್ ಮಾಡ್ತೇವೆ? ನಾನು ಪ್ರೊಫೆಸರ್, ಇವು ಆಫ್ಟರ್ ಆಲ್ ಪ್ರೈಮರಿ ಟೀಚರ್, ಇವ ನನಗೆ ಬುದ್ಧಿ ಹೇಳ್ತಾನ? ಜ್ಞಾನವು ಎಲ್ಲಾ ಕಡೆಯಿಂದ ಹರಿದು ಬರಲಿ. ಈ ತರ ಅವರು ನಮಗೆ ಯಾವಾಗ ನಮಗೆ ದುಃಖ ದುಮ್ಮಾನಗಳು ವಿಚಲಿತಗೊಳಿಸ್ತವೆ ಅಂದ್ರೆ, ಅಕ್ಕಮದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಮಗೊಂದು ಏನೋ ದುಃಖ ಆಗ್ಯದ ಅಂತ ಇಟ್ಕೋರಿ, ಆ ದುಃಖಕ್ಕೆ ನಾವು ಅರಗಿಸಿಕೊಳ್ಳಲಿಕ್ಕೆ ತಯಾರಿದ್ದೆವು. ಬಟ್ ಈ ಸುತ್ತಮುತ್ತಲಿನ ಸಮಾಜದ ಪ್ರತಿಕ್ರಿಯೆ ಮನುಷ್ಯರಿಗೆ ಘಾಸಿಗೊಳಿಸುತ್ತೆ. ನನ್ನೊಂದು 10 lakh rupees ಲಾಸ್ ಆಗ್ಯಾವ ಎದುರಲ್ಲೂ, ಆ ಅರಗಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯ ನನಗಿದೆ. ಬಟ್ ಮನೆಯಿಂದ ಹೊರಗೆ ಬಂದ ಮೇಲೆ ಏನು ಸಮಾಜದ ಪ್ರತಿಕ್ರಿಯೆ ಇರ್ತಲ್ಲ, ಆ ಪ್ರತಿಕ್ರಿಯೆಯಿಂದ ಮನುಷ್ಯ ಜಾಸ್ತಿ ನೊಂದಿಕೊಳ್ಳುತ್ತಾನೆ. ವಯಸ್ಸಿಗೆ ಬಂದಿರತಕ್ಕಂಥ ನಂದು ಮಗ ಸತ್ತಿದ್ದಾನೆ, ಚಿಂತೆ ಇಲ್ಲ. ಇಂಥ ವಿಷಮ ಪರಿಸ್ಥಿತಿ ಎದುರಾದಾಗ ಬಸವಣ್ಣನವರು ಏನ್ ಹೇಳ್ತಾರೆ? ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವೂ ನಿಮ್ಮದಯ್ಯ, ಕೂಡಲ ಸಂಗಮ ದೇವ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಅಂತ. ಚಿಂತೆ ಮಾಡ್ಬೇಡಿ. ಇಲ್ಲಿ ಕೂಡಲ ಸಂಗಮ ದೇವ ಅಂದ್ರೆ ಬಳ್ಳಿ, ನಾವು ಅದಕ್ಕೆ ನೇತಾಡ್ತಾ ಇರ್ತಕ್ಕಂಥ ಕಾಯಿಗಳು. ಬಳ್ಳಿ ಕಾಯಿ ಎಂದಾದ್ರೂ ಭಾರವಾದಿದ್ದೆ? ನೀನು ಸುಖ ಆಗ್ಯದ ನನಗ್ ಬಿಟ್ಕೊಡು, ನೀನು ದುಃಖ ಆಗ್ಯದ ನನಗ್ ಬಿಟ್ಕೊಡು, ನಿನಗೆ ಅವಮಾನ ಆಗ್ಯದ ನನಗ್ ಬಿಟ್ಕೊಡು, ನಿನಗೆ ಚಿಂತೆ ಅದ ನನಗ್ ಬಿಟ್ಕೊಡು, ನೀ ಮಾತ್ರ ಸಂತೋಷದಿಂದಿರು. ಇದೇ ಬಹಳ ಕಷ್ಟ, ಇದೇ ಬಹಳ ಕಷ್ಟ. ಪರನಿಂದೆ ಮಹಾಪಾಪ ಅಂತ ಹೇಳ್ತಾರೆ. ಈ ಸಮಾಜಕ್ಕೆ ಕೆಟ್ಟ ಜನರ ಕೆಟ್ಟತನದಿಂದ ಅಪಾಯ ಇಲ್ಲ ಜಾಸ್ತಿ. ಕೆಟ್ಟ ಜನರ ಕೆಟ್ಟ ಆಚರಣೆಗಳನ್ನ ನೋಡ್ಕೊಂಡು ಒಳ್ಳೆ ಜನರು ಬಾಯಿ ಮುಚ್ಕೊಂಡು ಕುಂತಿದ್ದಾರಲ್ಲ, ಅದರಿಂದ ಬಹಳ ದೊಡ್ಡ ಹಾನಿ ಇಲ್ಲ. ಖಂಡನೆ ಮಾಡ್ತಾ ಇಲ್ಲ, ತಪ್ಪನ್ನ ತಪ್ಪು ಅಂತ ಹೇಳ್ತಕ್ಕಂಥ ದಿಟ್ಟತನ, ಎದೆಗಾರಿಕೆ ನಾವು ತೋರಿಸ್ತಾ ಇಲ್ಲ. ನಮ್ ಕಣ್ಣೆದ್ರೆ ತಪ್ಪು ನಡೀತಾ ಇದ್ರು ಜಾಣ ಕೂಡರಾಗಿ ಮುಂದೆ ಹೋಗ್ತಾ ಇದ್ದೇವಲ್ಲ. ನಾವು ಒಂದೊಂದು ಸಲ ಖಂಡಿಸ್ತಾ ಹೋದ್ರೆ ಡೇ ಬೈ ಡೇ, ಇಯರ್ ಬೈ ಇಯರ್ ಏನಾಗುತ್ತೆ? ಅಪರಾಧಗಳು ಕಡಿಮೆ ಆಗ್ತಾ ಹೋಗ್ತವೆ.
ಖಂಡಿಸುವ ಮನೋಧೋರಣೆಯನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಆಗ್ತಕ್ಕಂಥ ಅಪರಾಧಗಳು, ಕ್ರೈಮ್ಗಳು ಯಾವ ಮಟ್ಟಕ್ಕೆ ಹೋಗಿವೆ, ಆಧುನಿಕತೆ ಅನ್ನೋದು ನಿಮ್ಮ ಮಕ್ಕಳಿಗೆ ಯಾವ ದಿಕ್ಕಿ ಕೊಂಡೊಯ್ತಾ ಇದೆ, ಆಧುನಿಕತೆಯ ಒಂದು ವೆಸ್ಟರ್ನ್ ಕಲ್ಚರ್ಗೆ ನಾವು ಎಷ್ಟು ಮಾರು ಹೋಗಿದ್ದೇವೆ, ಪಾಶ್ಚಾತ್ಯ ಸಂಸ್ಕೃತಿಗೆ ನಮ್ಮ ನೆಲಮೂಲದ ಸಂಸ್ಕೃತಿಯನ್ನ ಬಿಟ್ಟು ನಮ್ಮ ಸಮಾಜದ, ನಮ್ಮ ದೇಶದ ಪೀಳಿಗೆ ದಾರಿ ತಪ್ತಾ ಇರುವುದನ್ನ ನೋಡಿ ಕಳವಳ ವ್ಯಕ್ತಪಡಿಸಿ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಆಧುನಿಕತೆ ಎಂಬ ನಾಗಿನಿ ಕಚ್ಚದೆ ಚುಂಬಿಸಿಯೇ ಕೊಲ್ಲುತ್ತಿಹಳು ಅಂತ ಹೇಳಿದ್ರು ಕುವೆಂಪು. ಯಾವ ಬರೀ ಆಕ್ಚುಲಿ ಇದು ಇಲ್ಲಿಂದ ದೃಶ್ಯ ಅಂತ ಹೇಳ್ತಾ ಇಲ್ಲ, ನಮ್ಮ ಕಡೆನೂ ಹಂಗೆ. ಇಂಥ ಸತ್ಸಂಗದಲ್ಲಿ, ಇಂಥ ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಪುರುಷರಿಗಿಂತ ಮಹಿಳೆಯರಿಗಿಂತ ಮಕ್ಕಳ ಸಂಖ್ಯೆ ಜಾಸ್ತಿ ಇರ್ಬೇಕು. ಬರಲ್ಲ, ಅನ್ಫಾರ್ಚುನೇಟ್ಲಿ ಬರಲ್ಲ. ಎಲ್ಲ ಕಡೆ ಇಲ್ಲಿಂದೇ ಹೇಳ್ತಿಲ್ಲ. ನಾನು ಬೀದರ್ದವರು ಇವು ಡಾಕ್ಟರ್ಸ್, ಇಂಜಿನಿಯರ್ಸ್ ಓದಿನವರು ಈ ಕಡೆ ಮುಖನೇ ಮಾಡ. ಅಧ್ಯಾತ್ಮದ ಲೇಪನ ಬೇಕು ನಮ್ಗೀಗ. ನೀವು ಈಗ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಇಂಟರ್ವ್ಯೂ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಈಗ IQ ಇಂಟೆಲಿಜೆಂಟ್ ಕೋಶೆಂಟ್ ಗಿಂತ EQ ನೋಡ್ತಾ ಇದ್ದಾರೆ, ಎಮೋಷನಲ್ ಕೋಶೆಂಟ್. ಅವನ ಭಾವನೆಯನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ, ಎಮೋಷನಲ್ ಕೋಶೆಂಟ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಮನುಷ್ಯ ಭಾವನಾ ಜೀವಿ, ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂಥ ವ್ಯಕ್ತಿತ್ವವನ್ನು ನೋಡ್ತಾ ಇದ್ದಾರೆ, ಇನ್ನೊಬ್ಬರ ಕಷ್ಟಗಳಿಗೆ ಕೊರತಕ್ಕಂಥ ಮನಸ್ಥಿತಿಯನ್ನ ನೋಡ್ತಾ ಇದ್ದಾರೆ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ. ಅದು ಬಹಳ ಮುಖ್ಯ. ಈಗ ಇಯರ್ ಬೈ ಇಯರ್, ಡಿಕೇಡ್ ಬೈ ಡಿಕೇಡ್ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗ್ತಾ ಇದೆ, ನಮ್ಮ ಜನರೇಷನ್ ಬುದ್ಧಿಶಕ್ತಿ ಹೆಚ್ಚಾಗ್ತಾ ಇದೆ, ವಿವೇಕ ಕಡಿಮೆ ಆಗ್ತಾ ಇದೆ. ವಿವೇಕ ಕಡಿಮೆ ಆಗ್ತಾ ಇದೆ. ಇದು ಬಹಳ ಕಳವಳಕಾರಿ ಸಂಗತಿ. ಬಾಲ್ಯದಿಂದಲೇ ನಾವು ಮಕ್ಕಳಿಗೆ ಈ ಕಡೆ ತಿರುಗಿಸದೆ ಹೋದಾಗ ಇನ್ನು ಮುಂದೆ ಬಹಳ ದೊಡ್ಡ ದುರಂತವನ್ನ ನಮ್ಮ ಸಮಾಜ ಎದುರಿಸಬೇಕಾಗುತ್ತೆ. ನಾನೇನು, ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಹೆಂಗ್ ಬದುಕಬೇಕು, ಹೆಂಗ್ ಬದುಕ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ಬೇಕಾದ್ರೆ ಈ ಸತ್ಸಂಗದಲ್ಲಿ ಇರ್ಬೇಕು. ಈಗಿನಿಂದಲೇ ಅವ್ರಿಗೆ ಗೊತ್ತಾಗ್ಬೇಕು, ಈಗಿನಿಂದಲೇ ಅವ್ರಿಂದ ಸತ್ಸಂಗದ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ವಚನಗಳನ್ನ ಪಠಣ ಮಾಡಬೇಕು, ವಚನಗಳನ್ನ ಅರ್ಥ ಮಾಡ್ಕೋಬೇಕು, ಅದನ್ನ ಮನನ ಮಾಡ್ಕೊಳ್ಬೇಕು. ವಚನಗಳಿಂದ ಮನಶುದ್ಧಿ ಆಗುತ್ತದೆ, ಮನಶುದ್ಧಿ ಆಯಿತು ವಿಚಾರ ಶುದ್ಧಿ ಆಗುತ್ತದೆ, ವಿಚಾರ ಶುದ್ಧಿ ಆಯಿತು ಆಚಾರ ಶುದ್ಧಿ ಆಗುತ್ತದೆ, ಆಚಾರ ಪ್ರತಿಯೊಬ್ಬರು ಆಚಾರ ಶುದ್ಧಿ ಆಯಿತು ಅಂದ್ರೆ ಆದರ್ಶ ಸಮಾಜದ ನಿರ್ಮಾಣವಾಗುತ್ತದೆ. ಕಲ್ಯಾಣದಲ್ಲಿ ಕೊಡುವವರುಂಟು ಬೇಡುವವರಿಲ್ಲ ಅಂತ ಬಸವಣ್ಣವರು ಹೇಳಿದ್ರಲ್ಲ. ನಾ BA ಓದಿದವು, ಬ್ಯಾಚುಲರ್ ಆಫ್ ಆರ್ಟ್ಸ್, ಪೊಲಿಟಿಕಲ್ ಸೈನ್ಸ್ ಒಂದು ಸಬ್ಜೆಕ್ಟ್ ಇರುತ್ತೆ. ಭ್ರಷ್ಟಾಚಾರ ನಿಯಂತ್ರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಲೋಕಪಾಲ ಮಸೂದೆ, ಲೋಕಪಾಲ ಅಂತ ಒಂದು ಹುದ್ದೆ ಇದೆ, ಸ್ಟೇಟ್ಗಳಲ್ಲಿ ಲೋಕಾಯುಕ್ತ ಅಂತ ಹುದ್ದೆ ಇದೆ. ಎಷ್ಟೇ ಕಾಯ್ದೆಗಳನ್ನ ಜಾರಿಗೆ ತನ್ನಿ, ನಮ್ಮ ದೇಶದಲ್ಲಿ ರಕ್ತಗತವಾಗಿ ಹೋಗಿರ್ತಕ್ಕಂಥ ಕ್ಯಾನ್ಸರಿನಂತ ಭಯಂಕರವಾಗಿರ್ತಕ್ಕಂಥ ಪಿಡುಗು ಭ್ರಷ್ಟಾಚಾರ ಮರೆ ಮಾಚಿಸ್ಲಿಕ್ಕೆ ಸಾಧ್ಯನೇ. ಒಬ್ಬ ನರೇಂದ್ರ ಮೋದಿ, ಒಬ್ಬ ಯೋಗಿ ಏನು ಮಾಡಕ್ಕಾಗಲ್ಲ. ಯಾರಿಂದ ಸಾಧ್ಯ ಅದು? ನಿಮ್ಗೆಲ್ಲರಿಗೂ ಐದಕ್ಕಿ ಲಕ್ಕಮ್ಮನ ಹೆಸರು ಗೊತ್ತು. ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆ ಕಯ್ಯ ಅಂತ ಹೇಳ್ತಾರೆ. ಈ ಸಕ್ಕಿ ಆಸೆ ನಿನಗೆ ಕಯ್ಯ, ಈಶ್ವರನೊಪ್ಪ ಅಮಲೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಐದಕ್ಕಿ ಲಕ್ಕಮ್ಮ ಅವ್ರ ಪತಿ ಐದಕ್ಕಿ ಮಾರಯ್ಯ. ಭ್ರಷ್ಟಾಚಾರ ಸಮಾಜದಿಂದ, ದೇಶದಿಂದ, ಜಗತ್ತಿನಿಂದ ಬೇರು ಸಮೇತ ಕಿತ್ತೊಗ್ಬೇಕಾದವರು ಲೋಕಾಯುಕ್ತ, ಲೋಕಪಾಲ ಮಸೂದೆ ಇಲ್ಲ. ಪ್ರತಿಯೊಬ್ಬ ಮನೆಗೆ ಒಬ್ಬ ಸ್ತ್ರೀ ಲೋಕಪಾಲ ಇರಬೇಕು, ಅವಾಗ ಭ್ರಷ್ಟಾಚಾರ ಕಂಟ್ರೋಲ್. ನನಗೆ 50,000 ಪಗಾರ, ನಿಮಗೂ ಗೊತ್ತದ, ಹೆಣ್ಮಕ್ಳಿಗೂ ಗೊತ್ತದ. 1 ಲಾಖ್ ತರ್ಲತ್ತಿದ ಅಂದ್ರೆ 1 ಲಾಖ್ ಎಲ್ಲಿಂದ ಹೊಂಟಾವ ಅಂತ. ಅವ್ರ ಧರ್ಮಪತ್ನಿ
ಅವ್ರ ಮನೆಯವ್ರಿಗೆ ಯಾವತ್ತು ಕೇಳಕ್ ನಿಂತಳು ಆವತ್ತು ಭ್ರಷ್ಟಾಚಾರ ಕಂಟ್ರೋಲ್ ಆಯ್ತದ. ಅಲ್ಲಿವರೆಗೂ ಎಷ್ಟು ಲೋಕಪಾಲ ಮಸೂದೆ ತರಿ, ಲೋಕಾಯುಕ್ತ ಮಸೂದೆ ತರಿ, ಇದು ನಡೀತಾನೆ ಇರುತ್ತೆ. ಭ್ರಷ್ಟಾಚಾರದ ಎಂದೂ ಮುಗಿ ಸಾಧ್ಯನೇ ಇಲ್ಲ. ಇದು ಎಷ್ಟು ಕಠೋರವಾಗಿರ್ತಕ್ಕಂಥದ್ದದ. ಹೆಂಗಿದ್ದಿರ್ಬೇಕು ಶಿವಶರಣೆಯರು, ಎಷ್ಟು ಬೇಕಾದ್ರೆ ಜಾರಿ ಇರ್ತಾರೆ. ಜಗತ್ತಿನ ಪ್ರತಿಯೊಂದು ಸಮಸ್ಯೆಗಳಿಗೂ ವಚನ ಸಾಹಿತ್ಯದಲ್ಲಿ ಪರಿಹಾರ ಇದೆ. ಪ್ರತಿಯೊಂದು ಸಮಸ್ಯೆಗಳಿಗೂ, ಪ್ರತಿಯೊಂದು ವಿಘ್ನಗಳಿಗೆ, ಎಲ್ಲದಕ್ಕೂ ಪರಿಹಾರ ಉಂಟು. ಅಷ್ಟೇ ಅದನ್ನ ಒಂದು ವಚನ ಓದಿ ತಿಳ್ಕೊಂಡು ಅದನ್ನ ಅನುಷ್ಠಾನಕ್ಕೆ ತಂದರೆ ಸಾಕು. 100% ನಡೆ ನುಡಿಯಲ್ಲಿ ಸಾಮ್ಯತೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಒಂದ್ ಕಡೆ ನಮ್ದು ರಂಜಾನ್ ದರ್ಗಾ ಅಂತಿದ್ರು ಬೀದರ್ನಲ್ಲಿ ಒಂದ್ಸಲ ಹೇಳಿದ್ರು, ಮನುಷ್ಯ ಮನಸ್ಸು ಮಾಡಿದ್ರೆ ದೇವರಾಗ್ಬೋದು, ಬಸವಣ್ಣನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಒಂದ್ಸಲ ದೇವರಾಗ್ಬೋದು, ಬಸವಣ್ಣನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಹೇಳ್ತಾರೆ ಬಸವಣ್ಣ ಕಾಳು ಬಂದಾಗ, ಅಯ್ಯ ನನ್ನ ಅಯ್ಯನ ಕೊನೆ ನುಡಿದಿತ್ತು, ಅವೆಲ್ಲ ವಸ್ತ್ರಾಭರಣ ಕೊಟ್ಟು ಬಿಡು, ಕೂಡ ಹಾಕ್ತಾ ಇದ್ದೀನಲ್ಲ, ಸಂಗ್ರಹ ಮಾಡ್ತಾ ಇದ್ದೀನಲ್ಲ, ಹಣ ಸಂಗ್ರಹ ಮಾಡ್ತಾ ಇದ್ದೀನಲ್ಲ, ನಾನೊಬ್ಬ ಕಳ್ಳನಿಗೊಬ್ಬ, ಕಳ್ಳನ ಮನೆಗೊಬ್ಬ, ಬಲುಗಳ್ಳ ಬಂದೊಡೆ ಕೂಡಲ ಸಂಗಮನಲ್ಲದೆ ಮತ್ತಾರು ಇಲ್ಲ, ಬಿಟ್ಕೊಡು. ಮನೆಯೊಳಗಿನ ಆಕಳು ಕರ್ಕೊಂಡು ಹೋದ್ರು, ಆ ಆಕಳು ಕರಿ ಹಾಲೆಲ್ಲಿ ಕುಡಿಸ್ಬೇಕು, ಆ ಕಳ್ಳನ ಮನೆ ಹುಡುಕ್ರಿ, ಕಳ್ಳನ ಮನೆಗೆ ಆಕಳು ಕಡುಬಿ ಬಿಟ್ಟು ಬರೀ ಅತ್ತೆ ಹೋಯ್ರಿ. ಆ ರೀತಿ 100% ಪ್ಯೂರ್ ನಡೆ ನುಡಿ ನಮಗೆ ಆಚರಣೆ ತರಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಆಣೆ ಆಚಾರ ವಿಚಾರಗಳು ಅಳವಡಿಸಿಕೊಂಡ್ರೆ ಸಾಕು, ಮನೆ ಮಂತ್ರಾಲಯ ಆಗುತ್ತೆ. ಬಹಳ ಹಳೆ ಕನ್ನಡ ಫಿಲ್ಮ್ ಹಾಡ, ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ ಅರಿತು ಬಾಳಲು ಜನ್ಮ ಸಾರ್ಥಕ. ಮನೆ ಮಂತ್ರಾಲಯ ಆಗಿರ್ಬೇಕು. ಮನೆ ಆಧ್ಯಾತ್ಮಿಕ ಒಂದು ಗರಡಿ ಮನೆ ಆಗ್ಬೇಕು, ಆಧ್ಯಾತ್ಮದ ಗರಡಿ ಮನೆ ಆಗ್ಬೇಕು. ಅನ್ಫಾರ್ಚುನೇಟ್ಲಿ ಇಯರ್ ಬೈ ಇಯರ್ ಮನುಷ್ಯನಲ್ಲಿ ಉತ್ಸಾಹ ಕಡಿಮೆ ಆಗ್ತಾ ಇದೆ. ಅಲ್ಲಮ ಪ್ರಭು ದೇವರು ಬಸವಣ್ಣನವರಿಗೆ ಯುಗದ ಉತ್ಸಾಹ ಅಂತ ಕರೆದಿದ್ರು. ಏನ್ ಕರೆದಿದ್ರು? ಯುಗದ ಉತ್ಸಾಹ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಯಾವುದು ಗೊತ್ತಾ? ಉತ್ಸಾಹ, ಕಾನ್ಫಿಡೆಂಟ್, ಸ್ಪಿರಿಟ್, ಸ್ಟ್ರೆಂತ್, ಎನರ್ಜಿ. ವಾಟ್ ಈಸ್ ಡೆತ್? ಸಾವು ಅಂದ್ರೆ ಬರೀ ದೇಹದೊಳಗೆ ಉಸಿರಾಟ ಕ್ರಿಯೆ ನಿಂತು ಹೋಗೋದಷ್ಟೇ ಸಾವು ಅಲ್ಲ. ಜೀವನ ಪ್ರೀತಿ, ಜೀವನ ಉತ್ಸಾಹ ಕಳೆದುಕೊಳ್ಳುವುದು ನಿಜವಾದ ಸಾವು. ಆತ್ಮವಿಶ್ವಾಸ ಕುಗ್ಗಿ ಹೋಗುವುದು ನಿಜವಾದ ಸಾವು. ಪ್ರಯತ್ನ ಕೈ ಬಿಟ್ಟು ಹತಾಶರಾಗಿ ಕೈ ಕಟ್ಕೊಂಡು ಕೂಡುವುದು ನಿಜವಾದ ಸಾವು. ಜಿಂದಾಲಾಸ್. ನಮ್ಮೊಂದು ಸ್ಥಿತಿ ಈಗ ಆಗ್ಯದ. ಯಾಕೆ ಸುಸೈಡ್ಗಳಾಗ್ತಾ ಇವೆ? ಡಿಪ್ರೆಷನ್. ವಾಟ್ ಈಸ್ ಡಿಪ್ರೆಷನ್? ತನ್ನ ಶಕ್ತಿ ಸಾಮರ್ಥ್ಯದ ಮೇಲಿನ ಸಂಪೂರ್ಣ ನಂಬಿಕೆ ಕಳೆದುಕೊಳ್ಳುವುದು. ಐ ಆಮ್ ಯೂಸ್ಲೆಸ್ ಫೆಲೋ. ನಾನು ಕೈಲಾಗದವನು ನನ್ನ ಕೈಲಾಗಲ್ಲ. ಎದುರು ಏನು ಎಲ್ಲವೂ ನೆಗೆಟಿವ್ ಕಾಣಿಸುತ್ತೆ ಅವನಿಗೆ. ಎಲ್ಲ ನೆಗೆಟಿವ್. ಯಾಕೆ ಸುಸೈಡ್ ಆಗ್ತಾ ಇದೆ? ಒಬ್ಬರು ಇನ್ನೊಬ್ಬರಿಗೆ ಕಾನ್ಫಿಡೆಂಟ್ ತುಂಬ್ತಾ ಇಲ್ಲ. ಒಂದು ಮಾತುಗಳನ್ನ ಹಿಂಗ ಆಡ್ತಾ ಇದ್ದೇವೋ, ಒಬ್ಬ ಜಿಂದ ಲಾಸ್ ಆಗೋಗ್ಬೇಕು, ಆ ರೀತಿ ಚುಚ್ಚು ಮಾತಾಡ್ತಾ ಇದ್ದೇವೆ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ಅಂತ ಬಸವಣ್ಣವರು ಹೇಳ್ತಾರೆ. ಅಯ್ಯ ಅಂತ ಕರಿ, ಅಪ್ಪ ಅಂತ ಕರಿ. ಸಮಾಜದಲ್ಲಿ ಪರಿವರ್ತನೆ ತರಬೇಕಾ? ನೀ ಸಣ್ಣವಾಗು, ನೀ ಸೇವಕನಾದವನೇ ನಾಯಕನಾಗ್ತಾನೆ ಅಂತ. ಯಾಕಿಂತ ಪರಿಸ್ಥಿತಿ ಬಂತು? ಸತ್ಸಂಗದಿಂದ, ಆಧ್ಯಾತ್ಮಿಕ ಒಂದು ಸಭೆಗಳಿಂದ ನಾವು ದೂರ ಆಗ್ತಾ ಹೋಗ್ತಾ ಇದ್ದೇವೆ, ವಿಮುಖರಾಗ್ತಾ ಹೋಗ್ತಾ ಇದ್ದೇವೆ. ಸಂಸಾರದ ಒಂದು ಗೊಂದಲದಲ್ಲಿ, ಇಹಲೋಕದಲ್ಲಿದ್ದು ಪಾರಮಾರ್ಥದೊಡನೆ ಸಂಪರ್ಕ ಹೆಂಗ್ ಸಾಧಿಸಬೇಕು ಅನ್ನೋದೇ ಬಸವಣ್ಣವ್ರು ಹೇಳ್ಕೊಡ್ತಾರೆ. ಇಬ್ಬರು ಹೆಂಡತಿಯರು ಬಸವಣ್ಣವರಿಗೆ. ಆದಾಗ್ಯೂ
ಸಂಸಾರದ ಒಂದು ಎಳ್ಳಷ್ಟು ವ್ಯಾಮೋಹ ಅವರಿಗಿರಲಿಲ್ಲ. ಇದು ಪ್ರಾಕ್ಟಿಕಲ್ ಅದ. ನನಗೆ ಬಹಳಷ್ಟು ಅಂತಾರೆ ಏನ್ ಬಸವಣ್ಣ ಇಬ್ಬರು ಹೆಂಡತಿಯರಿದ್ರು, ಅವರಿಗೆ ಇಬ್ಬರು ಹೆಂಡತಿಯರು ಇದ್ದಿದ್ದು ಮದುವೆ ಮಾಡ್ಕೊಂಡು ಸಂತಾನೋತ್ಪತ್ತಿ ಮಾಡಕ್ಕಲ್ಲ, ಒಂದ್ ಹೆಂಡತಿ ಅಲ್ಲ, ಎರಡೆರಡು ಹೆಂಡತಿಯನ್ನ ಇಟ್ಕೊಂಡು ಈ ಸಂಸಾರವೆಂಬ ಭವಬಂಧನದಿಂದ ನಾನು ದೂರವಾಗಿ ಹೆಂಗ್ ಇರಬೇಕು, ಹೆಂಗ್ ಬದುಕಬೇಕು ಅನ್ನೋ ಮಾಡೆಲ್ ತೋರಿಸ್ಕೊಳ್ಳಕ್ಕೆ ಬಸವಣ್ಣವ್ರು ಎರಡು ಹೆಂಡರನ್ನು ಮಾಡ್ಕೊಂಡಿದ್ರು. ಅದಕ್ಕಲ್ಲ ಕಾಯಕ ಯೋಗಿ ಬಸವಣ್ಣನವರು. ಅದೆಂತ ಕಾಯಕ, ಅದೆಂತ ನಿಷ್ಠೆ, ಅದೆಂತ ಭಕ್ತಿ, ಅದೆಂತ ವಚನಗಳು. ಇಡೀ ಕಲ್ಯಾಣದಲ್ಲಿ ಕೊಡುವವರುಂಟು ಬೇಡುವರಿಲ್ಲ ಅಂತಕ್ಕಂಥ ಒಂದು ಸಮಾನತೆಯನ್ನ ತಂದು, ಜಂಗಮ ಅಂತ ಯಾರಿಗೆ ಕರೆದ್ರು? ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕರೆದು, ತುಳಿತಕ್ಕೊಳಗಾದವನಿಗೆ ಕರೆದು, ಬಾಯಿ ಇದ್ದು ಮಾತಾಡುವ ಶಕ್ತಿ ಇಲ್ಲದಂತವ್ರಿಗೆ ಮಾತಾಡ್ಲಕ್ಕಸ್ದು, ಸ್ತ್ರೀ ಕುಲೋದ್ಧಾರಕ ಸ್ತ್ರೀಯರಿಗೆ ಬಹಳ ಬಹಳ ಗೌರವವನ್ನ ಕೊಟ್ಟರು. ಸೊ ಹಾಗಾಗಿ ನಾವು ನೀವೆಲ್ಲರೂ ಬಹಳ ಸುದೈವಿಗಳು. ಅಂತ ಅಮೂಲ್ಯವಾಗಿರ್ತಕ್ಕಂಥ ವಚನ ಸಂಪತ್ತನ್ನ ಬಸವಾದಿ ಪ್ರಮುಖರು ನಮಗೆ ಧಾರೆಯನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಓದುವುದರ ಮುಖಾಂತರ, ಅರ್ಥೈಸಿಕೊಳ್ಳುವುದರ ಮುಖಾಂತರ, ಪಠನ ಮಾಡುವುದರ ಮುಖಾಂತರ ನಮ್ಮ ಮನ ಈ ಬಸವ ಜ್ಯೋತಿ ಬೆಳಗ್ತಾ ಇರಲಿ. ನಿಜಕ್ಕೂ ನಾನು ಈ ಒಂದು ಸಭೆಯನ್ನು ನೋಡಿ, ನಿಮ್ಮ ಬಸವನಿಷ್ಠೆಯನ್ನು ನೋಡಿ ನಾನು ತುಂಬಾ ಪ್ರಭಾವಿತನಾಗಿದ್ದೇನೆ. ಇದು ಬೀದರ್ನಲ್ಲಿ ಡೆಫಿನೆಟ್ ಹೇಳ್ತೀನಿ. ಹೌದು, ಬಾಪೂಜಿ ಸರ್ ಅವರು ಅಂದ್ರು ಬಹಳ ಮಾಡೆಲ್ ಬಸವ ಸಭೆಗಳವ ಇಲ್ಲಿ ಅಂದು. ನನಗೆ ಸ್ವಲ್ಪ ನರ್ವಸ್ ಆಯ್ತು. ಹೌದು, ನರ್ವಸ್ ಆಯ್ತು. ಬಹಳ ಬಸವನಿಷ್ಠರಿದ್ದಾರೆ, ಬಹಳ ಮಾಡೆಲ್ ಇದೆ, ಬಹಳ ಚೆನ್ನಾಗಿ ಮಾಡ್ತಾರೆ. ಸ್ಟೇಜ್ ಮೇಲೆ ಒಬ್ಬರಿಗೆ ಕೂರಿಸ್ತಾರೆ. ನನಗೆ ಎಲ್ಲಕ್ಕಿಂತ ಲೈಕ್ ಆಗಿದ್ದು ಅಂದ್ರೆ ನಾನು ಒಬ್ಬರಿಗೆ ಕೂರಿಸ್ತಿದ್ದೀವಿ, ಎಲ್ಲರೂ ಸಣ್ಣ ನನಗೆ ದೊಡ್ಡಪ್ಪ ಮಾಡಿದೆ ಅಂತ ಹೇಳ್ತಾ ಇಲ್ಲ. ನಾನು ಕಾರ್ಯಕ್ರಮದ ಉದ್ದೇಶನೇ ಬುಡ ಮೇಲಾಗೋಯ್ತು. ಸ್ಟೇಜ್ ಮೇಲೆ ಅಷ್ಟು ಮಂದಿ ಕೂರಿಸಿದ್ರು. RSS ಪ್ರೋಗ್ರಾಮ್ಗಳಲ್ಲಿ ಒಬ್ಬರೇ ಇರ್ತಾರೆ. ಬೌದ್ಧಿಕ ಕೊಡುವ ಹೊತ್ತಿನಲ್ಲಿ ಓನ್ಲಿ ಒಬ್ರು. ಮತ್ ಶಾಲ್ಬಿ ಹಚ್ಚಿಲ್ಲ, ಅದು ಬಹಳ ಗ್ರೇಟ್. ಶಾಲ್ಬಿ ಹಚ್ಚಿಲ್ಲ, ಅದು ಬಹಳ ಗ್ರೇಟ್. ಮೊನ್ನೆ ನಾವು ತಾಲೂಕಾ ಲೆವೆಲ್ ಟೀಚರ್ಸ್ ಡೇ ಮಾಡಿದ್ರೆ ನಾನೇ ನೋಡಲ್ ಆಫೀಸರ್ ಬೀದರ್ ತಾಲೂಕಾ ಲೆವೆಲ್ 9ನೇ ತಾರೀಕು ನಾವು ಆಫೀಸ್ದಾಗ ಮಾಡ್ಬೇಕದು. ಅದಕ್ಕೊಂದು 20,000 ರೂಪಾಯಿ ಬಜೆಟ್ ಬರ್ತದೆ ಶಿಕ್ಷಕರ ಕಲ್ಯಾಣ ನಿಧಿ. ಸ್ಟೇಜ್ ಮೇಲೆ ಎಷ್ಟು ಮಂದಿ ಕೂರಿಸಿದೇವು ಅಂದ್ರೆ 70 ಮಂದಿ ಕೂರಿಸಿದೆ. ನಮ್ಮ ಶಿಕ್ಷಕರ ಸಂಘದ ಯೂನಿಯನ್ ಪದಾಧಿಕಾರಿಗಳು. ಶಾಲೆ ತರಿಸಿದೆವು 250, 250. ಜಗತ್ತಿನಲ್ಲಿ ಅದೇ ಹೂವ ಶಾಲು ಅಲರ್ಜಿ. अटल बिहारी वाजपेयी ಒಂದ್ಸಲ ಒಂದು ಮಾತು ಹೇಳ್ತಾರೆ, मैं पत्थर की मार सहन कर सकता हूं लेकिन फूलों की हार सहन नहीं कर सकता. ಅದು ವಜ್ಜ. ನಾನು ಹೂವಿನ ಸರ ಹಾಕಿದೆ ಅಂದ್ರೆ ನೀವು ಬಹಳ ದೊಡ್ಡ ಮನುಷ್ಯ ಮಾಡಿ ಸ್ಟೇಜ್ ಮೇಲೆ ಕೂರಿಸಿದೇವ್ ನೋಡು. ನಿನ್ನ ಹೆಚ್ಚಿಗೆ ಸಮಾಜ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ನಿನ್ನ ಅಕೌಂಟಬಿಲಿಟಿ, ನಿನ್ನ ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಯ್ತು. ಸಮಾಜ ಇನ್ನೂ ನಿನ್ನಿಂದ ಜಾಸ್ತಿ ಅಪೇಕ್ಷೆ ಮಾಡ್ತಾ ಇದೆ ನೋಡು ಅಂತ ಹಾಕಿಂದದು. ಈಟಿಕೆ ನೀ ಬಿಡ್ಬೇಡ, ಈಟಿಕೆ ಉಪ್ಪು ಕೂಡ್ಬೇಡ. ಒಂದು ಹೂವಿನ ಸರ ಹಾಕಿ ಶಾಲ್ ಹಚ್ಚಿದೇವಂತ. ಇದು ಯಾಕೆ ಹಾಕಿದೇವ ಅಂದ್ರೆ ದಿನ ಎಕ್ಸ್ಪೆಕ್ಟೇಷನ್ ಮಾಡತ್ತಿದೆವು. ಸೊಸೈಟಿ ನಿನ್ನ ಕಾಂಟ್ರಿಬ್ಯೂಷನ್ ಬೇಕು, ರೆಸ್ಪಾನ್ಸಿಬಲ್. ಇದಕ್ಕಿಂತ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿಯನ್ನು ಹೊರಬೇಕು. ಟೇಕ್ ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಓನ್ ಶೋಲ್ಡರ್. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಎಲ್ಲಾ ಜವಾಬ್ದಾರಿಗಳನ್ನ ನಿನ್ನ ಭುಜದ ಮೇಲೆ ತೆಗೆದುಕೋ. ಅನ್ಫಾರ್ಚುನೇಟ್ಲಿ ಮನುಷ್ಯ ಎಷ್ಟು ಶಕ್ತಿಶಾಲಿ ಅನ್ನ ಗೊತ್ತಾ? ಇರ್ಲಿ, ಪರವಾಗಿಲ್ಲ. ಅವ್ರು ಏನ್ ಹೇಳ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದ ಹೇಳುವ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ನಾವು ನೀವು ಎಲ್ಲರೂ ಈ ಭೂಮಿಗೆ ಅವತರಿಸಿ ಬರುವುದಕ್ಕೆ ತಂದೆ ತಾಯಿಗಳು ಒಂದು ಮಾಧ್ಯಮ, ನೆಪ. ನಮ್ಗೇನು ಮಳೆಗಾಲದಾಗ ಕಾಪಿ ಬಿದ್ದಂಗೆ ಮ್ಯಾಲಿಂದ ಬೀಳಕ್ ಬರ್ತದ. ಒಂದು ತಂದೆ ಬೇಕು, ಒಂದು ತಾಯಿ ಬೇಕು, ಅವರೊಂದು ಮಾಧ್ಯಮ. ಅವ್ರ ಮುಖಾಂತರ ನಾವು ಈ ಭೂಮಿಗೆ ಅವತರಿಸಿ ಬಂದಿದ್ದೇವೆ. ಬಟ್ ಬೇಸಿಕಲಿ ವಿ ಆಲ್ ಆರ್ ಚಿಲ್ಡ್ರನ್ ಆಫ್ ದ ಗಾಡ್.
ಮೂಲತಃ ನಾವು ನೀವೆಲ್ಲರೂ ಎಸ್. ಯಾವಾಗ ಅವನ್ ಮಕ್ಕಳು ಅಂದ್ಮೇಲೆ ಆ ಡಿವೈನ್ ಪವರ್ ನಮ್ಮ ಒಳಗಡೆ ಅದನ್ನ ಇದು ಡಿವೈನ್, ಆಲ್ ಡಿವೈನ್ ಪವರ್ ಇಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ತನಗೆ ತಾನೇ ಕಮ್ಜೋರ್ ತಿಳ್ಕೊಂಡು ಕೂಡ ಮನುಷ್ಯರಿಗೆ ಹೇಳಿದ್ದವರು ಸ್ವಾಮಿ ವಿವೇಕಾನಂದ. ನಾನು ಏನು ಬಹಳ ಕಮ್ಜೋರ್, ನಾ ಬಡವ, ನಮ್ಮ ಮನೆಗೆ ಯಾರು ಓದಿಲ್ಲ, ನಮ್ಮ ಎಕಾನಮಿಕ್ ಕಂಡೀಷನ್ ಅಷ್ಟು ಸರಿಯಾಗಿಲ್ಲ, ನಮ್ಮ ಕೌಟುಂಬಿಕ ಹಿನ್ನೆಲೆ ಅಷ್ಟು ಸರಿಯಾಗಿಲ್ಲ, ನಾವು ಕೆಳ ಜಾತಿಯಲ್ಲಿ ಹುಟ್ಟಿದ್ದೆವು, ಓದಿಲ್ಲ ಬರ್ದಿಲ್ಲ, ಕೂಲಿ ನಾಲಿ ಮಾಡ್ತೇವು ಅನ್ನುವ ಕೀಳರಿಮೆ ಏನದಲ್ಲ, ಇದಕ್ಕೆ ಮನಸ್ಸಿನ ಬಡತನ ಅಂತ. ಹಣದ ಬಡತನಕ್ಕಿಂತ ಮನಸ್ಸಿನ ಬಡತನ ಅತ್ಯಂತ ಅಪಾಯಕಾರಿ. ಅದಕ್ಕೆ ಹೇಳ್ತಾರ, ನಾನು ಒಳಗಡೆ ಇರ್ತಕ್ಕಂಥ ಶಕ್ತಿ ಏನು, ಸಾಮರ್ಥ್ಯ ಏನು ಅನ್ನೋದನ್ನ ತಿಳ್ಕೊಳ್ಳಾರ್ದೇನೆ ಸಾಧಾರಣವಾದ ಬದುಕನ್ನ ಬದುಕಿ ಎಷ್ಟೋ ಪೀಳಿಗೆ ಸತ್ತೋಯ್ತು, ಎಷ್ಟೋ ಪೀಳಿಗೆ ಸಾಯ್ತಾ ಇದೆ, ಎಷ್ಟೋ ಪೀಳಿಗೆ ಸತ್ತು ಹೋಗುತ್ತೆ. ಕಮ್ಜೋರ್ ತಿಳ್ಕೊಂಡಿದ್ದೆ, ಸಣ್ಣ ಗುರಿಗಳನ್ನ ಇಟ್ಕೊಂಡಿದ್ದೆವು. ನಿನ್ನ ಭಾಗ್ಯದ ಶಿಲ್ಪಿ ನೀನೇ ಅಂತ ಹೇಳ್ತಾರೆ. ನಿನಗೆ ಯಾರು ಉದ್ಧಾರ ಮಾಡೋದಿಲ್ಲ, ನಿನಗೆ ನೀನೇ ಉದ್ಧಾರ ಮಾಡ್ಕೋಬೇಕು. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಿನಗ್ ನೀ ಏನ್ ತಿಳ್ಕೊಂಡಿದ್ದಿ ಅದಾಗಿ ರೂಪುಗೊಂಡಿದ್ದಿ. ನಿನಗ್ ನೀ ಎಷ್ಟು ತಿಳ್ಕೊಂಡಿದ್ದಿ ಅಷ್ಟಾಗಿ ರೂಪುಗೊಂಡಿದ್ದಿ. ಹೆಚ್ಚಿಗೆ ತಿಳ್ಕೊಂಡ್ರೆ ಹೆಚ್ಚಿಗಾಗಿ ಬೆಳಿತಿದ್ದಿ, ಕಡಿಮೆ ತಿಳ್ಕೊಂಡಿದ್ದಿ ಕಡಿಮೆ ಆಗಿ. ಹೌದಲ್ವ? ನನ್ನನ್ನ ಕಡಿಮೆ ಮನ್ಕೆ ಹಾರೆ ಹಾರ್ ಮನ್ಕೆ ಜೀತೆ ಜೀತ್. ಸೋಲುವ ಮನಸ್ಸು ಸೋಲುತ್ತದೆ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ. ಯಾಕೆ ಚಿಕ್ಕ ಗುರಿಗಳನ್ನ ಇಟ್ಕೊಳ್ಬೇಕು ನಾವು? ಸ್ಮಾಲ್ ಏಮ್ ಇಸ್ ಎ ಕ್ರೈಮ್. ಚಿಕ್ಕ ಗುರಿಗಳನ್ನು ಇಟ್ಕೊಳ್ಳೋದು ಅಪರಾಧ ಮಾಡಿದ ಹಾಗೆ, अकॉर्डिंग टू एपीजे अब्दुल कलाम. इंसान हमेशा आसमान को पाने की ख्वाब रखना, लाख कोशिश करने के बावजूद अगर हमें आसमान नसीब नहीं हुआ तो कम से कम रास्ते में चांद सूरज तो मिल ही जाएगा. ಯಾಕೆ ಸಣ್ಣ ಗುರಿ ಇಟ್ಕೊಳ್ಬೇಕು? ಯಾಕೆ ನಾವು ಬಡವರಂತ ತೋರಿಸ್ಬೇಕು? ಕೊನೆ ಮಾತು ಹೇಳ್ತೀನಿ, ಪ್ರತಿಭೆ ಅನ್ನೋದು ಗುಡಿಸಲಿನಲ್ಲಿ ಹುಟ್ಟಿ ಅರಮನೆಯಲ್ಲಿ ಸಾಯುತ್ತದೆ. ಬರ್ತ್ ಪ್ಲೇಸ್ ಆಫ್ ಟ್ಯಾಲೆಂಟ್ ಇಸ್ ಹಟ್ ಅಂಡ್ ಡೆತ್ ಪ್ಲೇಸ್ ಆಫ್ ಟ್ಯಾಲೆಂಟ್ ಇಸ್ ಪ್ಯಾಲೇಸ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ಟ್ಯಾಲೆಂಟ್ ಎಲ್ಲಿ ಹುಟ್ಕೊಂತು? ಗುಡಿಸಲಿನಲ್ಲಿ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅನ್ನೋ ಟ್ಯಾಲೆಂಟ್ ಎಲ್ಲಿ ಹುಟ್ಕೊಂತು? ಗುಡಿಸಲಿನಲ್ಲಿ. ಚಹಾ ಮಾರ್ತಿರ್ತಕ್ಕಂಥ ನರೇಂದ್ರ ಮೋದಿ ಅನ್ನೋ ಟ್ಯಾಲೆಂಟ್ ಎಲ್ಲಿ ಹುಟ್ಕೊಂತು? ಗುಡಿಸಲಿನಲ್ಲಿ. ಆದಿವಾಸಿ ಮೇಳೆ ದ್ರೌಪದಿ ಮುರ್ಮು ಅನ್ನೋ ಟ್ಯಾಲೆಂಟ್ ಎಲ್ಲಿ ಹುಟ್ಕೊಂತು? ಗುಡಿಸಲಿನಲ್ಲಿ. ಅವ್ರು ಎಲ್ಲಿ ಸತ್ರು, ಎಲ್ಲಿ ಸಾಯ್ತಾರೆ. ಟೈಮ್ ಬಹಳ ಪಂಕ್ಚುವಲ್ ಆಗಿರುವುದರಿಂದ ನನಗೆ ಇಲ್ಲಿ ಕರೆಸಿ ಗೌರವಿಸಿರ್ತಕ್ಕಂಥ ತಮ್ಮೆಲ್ಲ ಬಸವಾದಿ ಭಕ್ತರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಬಹಳಷ್ಟು ವಕ್ತಗಳನ್ನು ಅವರ ವಿಚಾರಗಳನ್ನು ನಾವು ಕೇಳಿದ್ದೇವೆ. ಆದರೆ ಸಮಯ ಪ್ರಜ್ಞೆ ಇದ್ದಂಥ ವಕ್ತರನ್ನು ಇವತ್ತೇ ನೋಡಿದ್ದೆ ನಾನು. ಯಾಕಂದ್ರೆ ಮೂರ್ತಿಲೆ ಅಂತ ಹೇಳೋದು ಹತ್ತಿರಿ. ಮುಂಚೆ ಅವರು ಸಮಯದ ಅನುಕೂಲ ಆಗಿ 45 ನಿಮಿಷ 50 ನಿಮಿಷದಲ್ಲಿ ಮುಗಿಸಿದ್ದಾರೆ. ಮತ್ತು ಏನು ಹೇಳಬೇಕಂತ ಅವ್ರ ಕಾನ್ಸೆಪ್ಟ್ ಏನಿತ್ತು ಅದನ್ನು ನಮಗೆ ಬಹಳ ಸರಿಯಾಗಿ ತಿಳಿಸಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಲ್ಲಿ ಮತ್ತೊಂದು ಸಲ ಹಾರ್ದಿಕ ಧನ್ಯವಾದ. ಈಗ ಅವ್ರ ಜೊತೆ ಬಂದಂಥ ನಮ್ಮ ಆತ್ಮೀಯ ಶರಣರು